ಇವತ್ತು ನಾವು ಚಟ್ನಿ ಮಾಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. 1 ಬೌಲಷ್ಟು ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಹಾಗೂ ಜೀರಿಗೆ, ಸಣ್ಣುಪ್ಪು, ಕೊಬ್ಬರಿ ಹಾಗೂ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು. ಇವತ್ತಿನ ರೆಸಿಪಿಗೆ ಇವಷ್ಟು ಪದಾರ್ಥಗಳು ನಮಗೆ ಬೇಕಾಗ್ತವೆ ಮಾಡಲಿಕ್ಕೆ. ನೋಡಿ, ನಾವೀಗ ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾವೀಗ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನಾವು. ಈಗ ಹುರಿದಿರುವ ಮೆಣಸಿನ್ಕಾಯಿಗೆ 1 ಸ್ಪೂನು ಎಣ್ಣೆ ಹಾಕೋಣ. ಅವೆಲ್ಲ ಈಗ ಘಾಟ ಆಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನಾವು 1 ಬೌಲ್ ಶೇಂಗಾ ಹಾಕೋಣ. ಶೇಂಗಾ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು, ಎಲ್ಲ ಒಮ್ಮೆ ಬರೋವರೆಗೆ. ನೆಕ್ಸ್ಟ್ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾವು 1 ಬೌಲು ಹಸಿಕಾಯಿ ಹಾಕಿ ಅವೆಲ್ಲ ಸಣ್ಣ ಪೀಸಾಗಿ ಹೆಚ್ಚಿಟ್ಕೋಬೇಕು. ಅವನ್ನ ಹಾಕಿ ಫ್ರೈ ಮಾಡಿ ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ನಾವು ಪುಟಾಣಿನ ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾವು ಜೀರಿಗೆ ಹಾಕೋಣ. 1 ಸ್ಪೂನ್ ಅಷ್ಟೇ ಜೀರಿಗೆ ಹಾಕೋಣ. ನೋಡಿ, ಇದಕ್ಕೆ ನಾವೀಗ ಕರಿಬೇವನ್ನ ಹಾಕೋಣ. ನೋಡಿ, ಇದಕ್ಕೆ ನಾವು ಲಾಸ್ಟ್ನಲ್ಲಿ ಹಳ್ಳುಪ್ಪು ಹಾಕಬೇಕು. ಇಷ್ಟು ಹಳ್ಳುಪ್ಪನ್ನ ಹಾಕೋಣ. ಇಷ್ಟೇ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಚೆನ್ನಾಗಿ ಆರಿದ ನಂತರ ತಣ್ಣಗಾದ್ಮೇಲೆ ಇದನ್ನು ನಾವು ರುಬ್ಕೋಬೇಕು. ನೋಡಿ, ಈಗ ನಾವು ಎಲ್ಲ ಐಟಮ್ಸ್ನ ಹುರ್ಕೊಂಡಿದ್ವಲ್ಲ, ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ನೋಡಿ, ನಾವು ಈ ಥರ ಈಗ ರುಬ್ಕೊಂಡಿದ್ದೀವಿ. ಈ ಥರ ಆಗಿದೆ. ನೋಡಿ, ನಾವು ಇದಕ್ಕೆ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಎಣ್ಣೆನ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿದ ನಂತರ ಅದು ಕಾದ ನಂತರ ಈಗ ಇದಕ್ಕೆ ನಾವು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀವಿ. ನೆಕ್ಸ್ಟ್ ಇದಕ್ಕೆ ನಾವು ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕಬೇಕು. ಆಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ವಿ, ಇದನ್ನು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ, ಇದನ್ನು ಹಾಕಬೇಕು. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಈರುಳ್ಳಿದು ಒಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿದ್ದನ್ನ ಹುರ್ಕೋಬೇಕು. ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಒಂಬಣ್ಣ ಬರೋದು ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಇದೆಲ್ಲ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿದ್ವಲ್ಲ ಚಟ್ನಿನ ಹಾಕಬೇಕು. ಹಾಕಿಬಿಟ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ. ನೋಡಿ, ಎಲ್ಲ ಗ್ಯಾಸ್ ಆಫ್ ಮಾಡಿ ಕೆಳಗಿಸ್ಕೊಂಡಿದ್ವಿ. ಎಲ್ಲ ನೋಡಿ, ಚಟ್ನಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ. ಎಲ್ಲ ಚೆನ್ನಾಗಿ ಒಂದೊಂದ್ಸಲ ನೀಟಾಗಿ ಕಲಸೋಬೇಕು. ಗಮ್ ಅಂತಿದೆ ಹಾಗೆ ಚಟ್ನಿ. ನೋಡಿ, ಇವತ್ತಿನ ರೆಸಿಪಿ ಈ ಥರ ಆಗಿದೆ. ಈ ವಿಡಿಯೋ ಯಾರ್ಯಾರು ಇಷ್ಟ ಆಗುತ್ತೆ ಎಲ್ಲರೂ ಇದನ್ನ ಟ್ರೈ ಮಾಡಿರಿ. ಹಾಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನೆಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೂ ಬಾಯ್.